ಹಾಗೆ ನಮ್ಮ ಮಧುಗಿರಿ ಕ್ಷೇತ್ರಕ್ಕೆ ಇಷ್ಟು ಅನುಕೂಲ ಮಾಡಿದ್ದಾರೆ. ಅದೇ ಥರ ಕೊಟ್ಟಿಗೆರೆಗೂ ಮಾಡಿದ್ದಾರೆ. ಕೊಟ್ಟಿಗೆರೆಗೂ ಒಂದು 40 ಕೋಟಿ ಅಷ್ಟು ಬಂದಿದೆ ದುಡ್ಡು. ನಾವು ಹಾಗಂತ ಅಂದ ಕ್ಷಣಕ್ಕೆ ಸೋಮಣ್ಣನ ಹೊಗಳ್ಬಿಟ್ರು ರಾಜಣ್ಣ ಅಂತ ಹೇಳಿದ್ರೆ ಏನು ಮಾಡೋದು? ಬಿಜೆಪಿ ಹೋಗ್ತೀರಾ ಅನ್ನೋಂಥ ಅದೊಂದು ನೋಡಿ, ಶ್ರೀರಾಮುಲು ನಾನೇ ಕಾಂಗ್ರೆಸ್ ಕರ್ಕೊಂಬರ್ತೀನಿ ಅವ್ರಿಗೆ. ಶ್ರೀರಾಮುಲುಗೆ ನನಗೆ ಏನಾಗಿದೆ, ಪಾಲಿಟಿಕ್ಸಲ್ಲಿ ನನಗೆ ಹಿರಿತನ ಇದೆ. ಇವರೆಲ್ಲ ಇನ್ನೂ ಚಿಕ್ಕವರಿದ್ದಾಗಲೇ ನಾವೆಲ್ಲ ರಾಜಕೀಯದಲ್ಲಿ ಬೆಳೆದಿದ್ದು. ಆ ಒಂದು ಪ್ರೀತಿಗೆ ವಿಶ್ವಾಸಕ್ಕೆ ರಾಮುಲು ಹೇಳಿರ್ಬೋದು, ಶಿವನಗೌಡ ನಾಯಕ್ ಹೇಳಿರ್ಬೋದು, ನಮ್ಮ ರಾಜುಗೌಡ ಹೇಳಿರ್ಬೋದು, ಸುರ್ಪುರದವರು ವಿಶ್ವಾಸಕ್ಕೆ ಹೇಳಿರ್ಬೋದು, ಹೇಳಿಲ್ಲ ಅಂತ ಅಲ್ಲ. ನಾನು ಅವ್ರು ಹೇಳ್ಬಿಟ್ರು ಅಂತ ನಾನು ಹೋಗೋಕ್ಕಾಗ್ತದ? ಯಾಕೆ ಹೋಗ್ಬೇಕು? ಏನಿದೆ? ಕಾಂಗ್ರೆಸ್ ಏನು ಕಡಿಮೆ ಮಾಡಿದೆ? ನನಗೆ ಏನಪ್ಪ ಕಡಿಮೆ ಮಾಡಿದೆ ಹೇಳಿ? ಇರ್ಬೋದು, ಇವೆಲ್ಲ ಫೇಸಸ್ ಇರ್ತವೆ, ಇವೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸು ಇವೆಲ್ಲ ಇರ್ತವೆ. ನಾನು ಭಾಷಣದಲ್ಲಿ ಹೇಳಿದ್ನಲ್ಲ, 1978 ಡಿಸೆಂಬರ್ 31 ದೇವರಾಜ ಅರಸು ಕರ್ನಾಟಕ ಭವನದಲ್ಲಿ ಮಲಿಕೊಳ್ಳುವಾಗ ಮುಖ್ಯಮಂತ್ರಿಯಾಗಿ ಮಲಿಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಚರಣ್ ಸಿಂಗ್ ಡಿಸ್ಮಿಸ್ ಮಾಡಿಬಿಟ್ಟು ರಾತ್ರೋರಾತ್ರಿ ಎಲ್ಲ ಮಂತ್ರಿಗಳ ಮನೇಲಿರೋ ಫೈಲ್ಗಳು ಬೀಗ ಹೊಡಿಸಿ ಎಲ್ಲ ಆಯಾ ಸೆಕ್ರೆಟರಿಗಳು ತಗೊಂಡೋಗಿ ಅವ್ರ ಚೇಂಬರಲ್ಲಿ ಹಾಕ್ಕೊಂಡು ಬೀಗ ಹಾಕಿ ಗವರ್ನರಿಗೆ ರಿಪೋರ್ಟ್ ಮಾಡಬೇಕು. ರಾತ್ರಿನೇ 2 ಗಂಟೆ 3 ಗಂಟೆಗೆ ಹಂಗೆ ಮಾಡಿದ್ರು. ಬೆಳಗ್ಗೆ ಅವ್ರು ಎದ್ದಾಗ ಹಿಂಗೆ ಆಗ್ಬಿಟ್ಟಿದೆ ಅಂತಂದರೆ ಮಾಚಿ ಆಗೋದ್ರು. ಮಲಗೋವಾಗ ಮುಖ್ಯಮಂತ್ರಿ ಹೇಳೋ ಅಷ್ಟೊತ್ತಿಗೆ ಮಾಚಿ. ಹೀಗೆ ರಾಜಕೀಯದಲ್ಲಿ ಯಾವ ಸಂದರ್ಭದಲ್ಲಿ ಹೆಂಗಾಗ್ತದೆ ಅನ್ನೋದನ್ನು ಯಾರು ಊಹೆ ಮಾಡೋದು. ಈಗ ನಂದು ಎಕ್ಸಿಟ್ಟು CM ಮನೆಯಿಂದ ವಿಧಾನಸೌಧಕ್ಕೆ ಹೋಗಿ ಕಾರ್ ಇಳಿಯುವಾಗ ಅವ್ರಿಗೆ ಫೋನ್ ಬಂತು. ಕಾರಲ್ಲಿ 10 ನಿಮಿಷ ಫೋನ್ ಮಾಡಿ ಮಾತಾಡಿ ಮುಗಿದೋಯ್ತು. ಅದಕ್ಕೆಲ್ಲ ಏನು ಬೇಸರ ಪಟ್ಕೊಳ್ಳೋವಂಥದ್ದು ಏನಿಲ್ಲ. ಪಾಪ ಕಾರಣ ಏನು? ಕಾರಣ ಏನಿದ್ದಾವೆ ನಾನು ಡೆಲ್ಲಿಗೆ ಹೋಗಿ ಬಂದಮೇಲೆ ಅವೆಲ್ಲ ಡೀಟೇಲ್ ಹೇಳ್ತೀನಿ. ಸ್ಟೇಟ್ಮೆಂಟ್ಗಳು ನೋಡಿ, ಯಾವ ಸ್ಟೇಟ್ಮೆಂಟಲ್ಲಿ ನಾವೇನು ಯಾರಿಗೆ ಬೈಯಕ್ಕೆ ಹೋಗಿದ್ದೀನಿ? ಇರೋ ಸತ್ಯ ಹೇಳಿರ್ಬೋದು. ಅದರಿಂದ ಅಲ್ಲಿ ಹೋದ್ಮೇಲೆ ಅವ್ರಿಗೆ ನಾನು ಭೇಟಿ ಮಾಡಿ ಈ ಥರ ಇದೆ, ವಾಟ್ ಈಸ್ ದ ರೀಸನ್, ಇವು ಅವ್ರನ್ನೆಲ್ಲ ಅವ್ರ ಹತ್ರ ಮಾತಾಡ್ತೀನಿ. ಅವ್ರೇನು ಹೇಳ್ತಾರೆ ನೋಡೋಣ. ಮತಗಳ್ಳತನದ ಹೇಳಿಕೆನಾ ಅಥವಾ ಹಿಂದೆ ಬೇರೆ ರೀತಿ ಬಿದ್ದು ಇದೆಯಾ? ಇದು ನೋಡಿ, ನಿಮ್ಗೆ ಹೇಳ್ಬೇಕಂತ ಹೇಳಿದ್ರೆ ಹಿಂದೆಯಿಂದನೂ ಪಿತೂರಿ ಅಂತ ಹೇಳೋದಿಲ್ಲ, ಹಿಂದೆಯಿಂದನೂ ಏನೇನು ಹೇಳಿರ್ತೀನಿ ಅವೆಲ್ಲರೂ ಕೂಡ ತಿರುಚಿ ಅವ್ರಿಗೆ ಹೈಕಮಾಂಡ್ಗೆ ಹೇಳಿರ್ತಾರೆ. ಇದನ್ನು ಸೇರಿಸಿ, ಈ ಹೇಳಿಕೆನೂ ಸೇರಿಸಿ ಎಲ್ಲ ಒಂದರಿಂದ ಅಲ್ಲ, ಎಲ್ಲನೂ ಸೇರಿಸಿರ್ತಾರೆ. ಈಗ 1 ವರ್ಷದ ಮುಂಚೆ ನಾನು ಪ್ರೆಸಿಡೆಂಟ್ದು ಬದಲಾವಣೆ ನಾನು ಆಗ್ತೀನಿ ಅಂತ ಹೇಳಿದ್ದು, DCM ಅಂತ ಹೇಳಿದ್ದು, ಆಮೇಲೆ ಭಾಳ ಇರ್ತವೆ. ಈಗ BR ಪಾಟೀಲ್ ಬೈದರು, ಮತ್ತು ಅವನು ರಾಯರೆಡ್ಡಿ ಬೈದ, ನಮಗೇನೋ ಹಾರ್ಷಾಗಿ ಬೈದರು ಅವರೆಲ್ಲ. ಆದರೆ ಅವ್ರದ್ದು ಯಾರೂ ಡೆಲ್ಲಿ ಕ್ಯಾರಿ ಮಾಡಲ್ಲ, ಅವ್ರಿಗೆ ಗೊತ್ತೂ ಆಗಲ್ಲ. ಈ ನಮ್ಮದು ಎಂಥದ್ದೇ ಹೇಳಿದ್ರು ಕೂಡ ಏಕದಮ್ ಡೆಲ್ಲಿ ಕ್ಯಾರಿ ಮಾಡ್ತಾರೆ. ಕ್ಯಾರಿ ಮಾಡೋವಂಥ ಜನ ಇದ್ದಾರೆ ಬೇಕಂತಾನೆ. ಅವಕ್ಕೇನು ಮಾಡೋಕ್ಕಾಗಲ್ಲ, ಅದೆಲ್ಲ ಇದ್ದದ್ದೇ. ಹೋಗಿ ಬಂದ ಮೇಲೆ ನಾನು ಎಲ್ಲ ಡೀಟೇಲು ಏನಿದೆ, ಯಾವ ಪಿತೂರಿ, ಯಾವುದು ಕೈವಾಡ ಎಲ್ಲನೂ ಕೂಡ ಡೀಟೇಲ್ ಹೇಳ್ತೀನಿ. ನಾನೇನು ಮುಚ್ಚುಮರೆ ಏನು ಮಾಡೋಲ್ಲ. ಹೋಗಿ ಬಂದಮೇಲೆ ನಿಮಗೆ ಹೇಳ್ತೀನಿ, ಡೆಲ್ಲಿಲಿ ಹೇಳೋಕ್ಕೆ ಹೋಗಲ್ಲ. ಇಲ್ಲೇ ಹೇಳ್ತೀನಿ, ಮತ್ತೆ ತುಮಕೂರಲ್ಲೇ ಹೇಳ್ತೀನಿ, ಡೆಲ್ಲಿಲಿ ಹೇಳಲ್ಲ. ನೋಡಿ, ಪಾರ್ಟಿಲಿ ವಾಕ್ ಸ್ವಾತಂತ್ರ್ಯ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಪಾರ್ಟಿನಲ್ಲಿ ಎಲ್ಲನೂ ಕೂಡ ಸಾರ್ವಜನಿಕವಾಗಿ ಮಾತಾಡಬಾರ್ದು ಅನ್ನೋದು ಎಲ್ಲ ಪಕ್ಷದಲ್ಲೂ ಇದೆ. ಶಿಷ್ಟಾಚಾರ ಮತ್ತು ಪಕ್ಷದ ಮಾಹಿತಿ ಹೊರಗಡೆ ಯಾಕೆ ಚರ್ಚೆ ಆಗಬೇಕು, ಪಕ್ಷದ ವೇದಿಕೆಗಳೆಲ್ಲ ಆಗಲಿ ಅನ್ನೋದು. ಇದು ಕಾಂಗ್ರೆಸ್ಗೆ ಸೀಮಿತ ಅಂತಲ್ಲ, ಇನ್ನೊಂದು ಪಕ್ಷಕ್ಕೆ ಸೀಮಿತ, ಎಲ್ಲ ಪಕ್ಷದಲ್ಲೂ ಅದನ್ನೇ ಬಯಸೋದು. ಓಕೆ, ಅದು ಸರಿ, ಅದೇನು ತಪ್ಪೇನಿರೋದಿಲ್ಲ. ಸತ್ಯ ಅಷ್ಟೊಂದು ಕೈ ಆಗಿರುತ್ತಾ ಅಂತ ಸರ್? ಯಾವುದು ಸತ್ಯ ಅಷ್ಟೊಂದು ಕಹಿ ಆಗಿರುತ್ತ ಅಂದರೆ ಅದು ವಾತಾವರಣ ಎಲ್ಲ ಇರ್ತಾವಲ್ಲ, ವಾತಾವರಣ ಪರಿಸ್ಥಿತಿ ಅವೆಲ್ಲ ಅದು ಸತ್ಯನ ಕಹಿ ಮಾಡುತ್ತೆ. ಈಗ ಅಖಿಲೇಶ್ ಯಾದವ್ ಹೇಳಿದ್ದಾನಪ್ಪ, ನೀವು ನೋಡಿದಿರೋ ಇಲ್ಲೋ? ಏನಿದೆ ಫರಕ್ಕು ನನಗೂ ಅಖಿಲೇಶ್ ಯಾದವ್ ಹೇಳಿರೋದಕ್ಕೆ? ಇದಕ್ಕಿಂತ ಜಾಸ್ತಿ ಹೇಳಿದವನು ಅಲ್ವಾ? ಹಂಗೆ ನೋಡೋದು ನಮ್ದೇ ಕಮ್ಮಿ. ಈಗ ನಮ್ದು ಜಾಸ್ತಿ ಮಾಡೋಣ. ನೇರವಾಗಿ ಮನಸ್ಸಲ್ಲಿ ಏನು ಇಲ್ಲದೆ ಮಾತಾಡೋರಿಗೆ
ಇದೇ ಪರಿಸ್ಥಿತಿ ಆದರೆ ಹೇಗೆ ಅಂತ ಸಮಾಜದ ಕಥೆ. ಈ ರಾಜಕಾರಣದಲ್ಲಿ ಈಗ ಇಂದಿರಾ ಗಾಂಧಿನಪ್ಪ 69 ಕಾಂಗ್ರೆಸ್ ಬಿಟ್ಟಾಯಿತು, ಬೆಂಗಳೂರಿನಲ್ಲಿ AICCನಲ್ಲಿ ಆಯಿತು. ಈ ಸಿಂಡಿಕೇಟ್ನವರು ಯಾರು ನಿಜಲಿಂಗಪ್ಪ ಅವರು ಇವರೆಲ್ಲ ಇದ್ದವರು ಸಿಂಡಿಕೇಟ್ ಅಂತ ಮಾಡಿಕೊಂಡು ಅವರು ಇಂದಿರಾ ಗಾಂಧಿ ಇಂಡಿಕೇಟ್ ಅಂತ ಮಾಡಿಕೊಂಡು ಅಫಿಷಿಯಲ್ ಕ್ಯಾಂಡಿಡೇಟ್ ಸಂಜೀವ್ ರೆಡ್ಡಿ, ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಇದ್ಕೊಂಡು ಸಂಜೀವ್ ರೆಡ್ಡಿ ವಿರುದ್ಧವಾಗಿ VV ಗಿರಿ ನಿಲ್ಲಿಸಿ ಇವ್ರ ಕೆಲಸ ಸೋಲ್ಸೇ ಬಿಡ್ತಾರೆ. ಹೀಗೆ ರಾಜಕಾರಣದಲ್ಲಿ ಯಾವ್ಯಾವ ರೀತಿ ಆಗ್ತದೆ ಅದು ಯಾರು ಊಹೆ ಮಾಡೋಕ್ಕಾಗಲ್ಲ.